ಹಂಚಿದ್ರು. ಈಗ ಕೂಡ ನಮ್ಮವರೊಬ್ರು ಸಂಗಮೇಶ್ ಅಂತ ಇದ್ದಾರೆ, ಅವ್ರಿಗೆ ಬರೀ ದಿನ ಅವ್ರಿಗೆ ಮಕ್ಕಳಿಗೆ ತೊಂದರೆ ಕೊಡೋದು, ಇಂಥ ಕಿತಾಪತಿಗಳನ್ನ ಮಾಡ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡೋದು ಕ್ಷುಲ್ಲಕವಾಗಿ ಅವ್ರು ಮಾಡ್ತಾರೆ ಅಂತ ಹೇಳಿ ಪ್ರಚಾರ ಮಾಡೋದಲ್ಲ ವಿಚಾರಗಳನ್ನ. ಆದ್ರೆ ಈ ನಮ್ಮ ಜಿಲ್ಲೆಯಿಂದಲೇ ಇವತ್ತು ನಾವು ಪ್ರೆಸೆಂಟ್ ಮಾಡಿದೀವಿ ಒಂದು 8 ಜನ. ಶಿಕಾರಿಪುರದಕ್ಕೆ ಯತ್ನಾಳ್ ಸಾಹೇಬರು, BP ಹರೀಶ್ ಅಣ್ಣ, ಸಿದ್ದೇಶ್ ಸಾಹೇಬರು ಬರಬೇಕು ಅಂತ ಹೇಳಿ ನಮ್ಮ ಮಹಾಸಭಾಕ್ ಮೊನ್ನೆ ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಹರೀಶ್ ಅಣ್ಣ ಇರ್ಬೋದು, ಹಾಗೇನೆ ರುದ್ರಗೌಡರು ಪಂಚಮಸಾಲಿ ಅಧ್ಯಕ್ಷರಿರ್ಬೋದು, ಇವರೆಲ್ಲ ಅಲ್ಲಿಗೆ ಬಂದು ಅಲ್ಲೇ ಒಂದು ದೊಡ್ಡ ಸಭೆಯನ್ನು ಮಾಡಿ ಅಲ್ಲಿಂದ ಪ್ರಾರಂಭ ಮಾಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗೇನೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ನಮ್ಮ ಜಿಲ್ಲಾ ಪಂಚಮಸಾಲಿ ಅಧ್ಯಕ್ಷರು ಗಂಗಾಧರಪ್ಪನವರು ಇರ್ಬೋದು, ಸಾಗರದಲ್ಲಿ KG ಒಡೆಯರ್ ಮೊಮ್ಮಗ ಪ್ರವೀಣ್ ಒಡೆಯರ್ ವಕೀಲರು ಅವರಿರ್ಬೋದು, ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹೊಸನಗರದಲ್ಲಿ ಹಿಂದೆ MLA ಆಗೋದಿತ್ತು ಯುವರಾಜ್ ಗೌಡ್ರು, ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು. ಸೊರಬದಲ್ಲಿ ಬಾಸೂರ್ ಚಂದ್ರೇಗೌಡರು ಅಂತವರು ಟಿಕೆಟ್ ಕೊಟ್ಟಿದ್ರೆ ಅವತ್ತೆ MLA ಆಗ್ತಿದ್ರು, ಅವ್ರಿಗೆ ತಪ್ಪಿಸಿದ್ರು. ನಮಗೆ ಮೊನ್ನೆ ಒಂದು ಮಹಾಸಭಾ ಚುನಾವಣೆಯಲ್ಲಿ ಅವಿರೋಧ ಆಗಿರ್ತಕ್ಕಂಥ ವಿಚಾರ ಇಟ್ಕೊಂಡು ಈ MP ರಾಘವೇಂದ್ರ ನಮ್ಮ ವಿರುದ್ಧ ಒಂದು ಸೀಟ್ ಹಾಕಿ ನಮ್ಮೊಳಗೆ ಒಳಗೆ ತಂದು ಚುನಾವಣೆ ಮಾಡಿಸಿದ್ದಾರೆ. 2 ಹೋಟೆಲ್ ಮಹಾಸಭಾದಲ್ಲಿ ಗೆದ್ದಿವಿ. ರಾಜ್ಯದಲ್ಲೇ ಇತಿಹಾಸ ಇದು. ಶ್ಯಾಮನೂರವರು ಎಲ್ಲರೂ ನೋಡಿದ್ದಾರೆ, ಖಂಡ್ರೆ ಅವರು, ರೇಣುಕಾ ಪ್ರಸನ್ನ ಲೀಡರ್ ರೇಣುಕ ಪ್ರಸಾದ್ ಅವರು. ಇಂಥ ಸಣ್ಣ ಸಣ್ಣ ದುಡಿತಕ್ಕಂಥ ಕೆಲಸಗಳನ್ನ ಇವರು ಮಾಡ್ತಾರೆ. ಒಂದು ಜಿಲ್ಲಾ ಪಂಚಾಯತ್ ನನಗೆ ಅಧ್ಯಕ್ಷ ಸಿಗ್ಬೇಕಾಗಿದ್ರು ಕೂಡ ಅನ್ಯಾಯ ಮಾಡಿದ್ರು. ಅಲ್ಲಿಂದ ಇಲ್ಲಿಗೂ ಪಕ್ಷ ವಾಜಪೇಯಿ ಅನುಯಾಯಿಗಳು ನಾವೆಲ್ಲ ಅಂತ ಹೇಳಿ ಬಂದಿವಿ. ಮೊನ್ನೆ ಒಂದು ಮಂಡಲ ಅಧ್ಯಕ್ಷರು ಆಯ್ಕೆ ಮಾಡೋ ನಮ್ಮ ಕೋರ್ ಕಮಿಟಿಯಲ್ಲಿ ಸೊರಬದಲ್ಲಿ ಆಯ್ಕೆ ಆಗಿದೆ. ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪನವರು 16 ಬಾರಿ ಸಣ್ಣ ಮಕ್ಕಳು ಬಂದಂಗೆ ಬಂದು ಕೋರ್ ಕಮಿಟಿಯಲ್ಲಿ ನನ್ನ ಹೆಸರನ್ನು ಅಂತಿಮ ಮಾಡಿದ್ದಲ್ಲಿ ಸಂಘಟನೆಯಿಂದ ಬಂದವನು, ITC OTC ಪ್ರಾಥಮಿಕ ಸದಸ್ಯತ್ವ ಸಮಾಜದ ಮುಂಚೂಣಿ ಇದ್ದವರು ನಮ್ಮನ್ನೆಲ್ಲ ತುಳಿದು ಮೊನ್ನೆ ಒಬ್ಬ JDS ಇಂದ ಬಂದಿರ್ತಕ್ಕಂಥವನ್ನ ತಗೊಂಡು ಹೋಗಿ ಮಂಡಲ ಸೊರಬದ ಅಧ್ಯಕ್ಷರು ಮಾಡ್ತಾರೆ. ಕುಮಾರ್ ಬಂಗಾರಪ್ಪನವರು ಇವರು MP ಚುನಾವಣೆಯಲ್ಲಿ ಅವ್ರು ಬರದೇ ಇದ್ರೆ ಅಲ್ಲಿ ಬಹುಸಂಖ್ಯಾತರು ಹಿಡಿಗರಿದ್ರು, ಅವರನ್ನ ಕರ್ಕೊಬರೋದಕ್ಕೆ ಈ ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಈ ಮಲ್ಲಿಕಾರ್ಜುನ್ ನನಗೆ ಕಳಿಸಿ ಕರ್ಕೊಬಂದು ಅಲ್ಲಿ ಪ್ರಚಾರ ಮಾಡಿದ್ವಿ ಇಡೀ ಸಮಗ್ರ ಜಿಲ್ಲೆಯಲ್ಲಿ. ಗದಗ ಬೆಟಗೇರಿಗೆ ಹೋದ್ರು, ಎಲ್ಲೆಲ್ಲಿ ಹಿಡಿಗಿರ್ತಾರೆ ಅಲ್ಲೆಲ್ಲ ಹೇಳಿ ಈ ರೇಣುಕ ಸ್ವಾಮಿನ ಬಂದು ಹೊಡಿತಾರೆ. ಸ್ವರದಲ್ಲಿ ಶಿವಮೊಗ್ಗ ಹೊನ್ನಾಳಿಗೆ ಹೋದ್ರು ಹೊಡಿತಾರೆ. ಯಡಿಯೂರಪ್ಪ ಇವರು ಯತ್ನಾಳ್ ಸಾಹೇಬರಿಗೆ ಮಾತಾಡೋದಿರ್ಬೋದು, ಕುಮಾರ್ ಬಂಗಾರಪ್ಪನವರಿಗೆ ಮಾತಾಡೋದಿರ್ಬೋದು. ಈಡಿಗರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾಮುಖ್ಯತೆ ಇದೆ. ಒಬ್ಬ ಈಡಿಗದ ನಾಯಕ ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲಾ ಜನಾಂಗದವ್ರನ್ನು ಒಟ್ಟಿಗೆ ಹೋಗಿದ್ರೆ ಮಾತ್ರ ಈ ಬಿಜೆಪಿ ಬರೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಇವರು 30 ಸೀಟ್ ಬರ್ತಾ ಇದ್ರು, 70 ಸೀಟ್ ಬಂತು ನಮ್ಮ ಬಂಗಾರಪ್ಪನವರು ಅವತ್ತು ಬಿಜೆಪಿ ಬಂದಾಗ. ಇದನ್ನೆಲ್ಲ ನಾವು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ 7 ತಾಲೂಕಿನಿಂದ ನಮ್ಮ ನಾಯಕರನ್ನೆಲ್ಲ ಒಟ್ಟುಗೂಡಿಸಿ ನೀವು ಯಾವತ್ತೇ ಬಂದ್ರು ಕೂಡ ನಾವು ನಿಮ್ ಜೊತೆಗಿರ್ತೀವಿ. ಈ ಪಕ್ಷ ಕಟ್ಟೋದಕ್ಕೆ ಭಾರತೀಯ ಜನತಾ ಪಕ್ಷ ಉಳಿಬೇಕು, ವಂಶ ಆಡಳಿತ ಅಂತಕ್ಕಂಥದ್ದು ಹೋಗ್ಬೇಕು ಅಂತಕ್ಕಂಥ ಮಾತು ಶಿಕಾರಿಪುರದಲ್ಲಿ ಇವರೇ ನಿಂತದ್ದೇ ಹೋದಾರ ಮುಂದಿನ ಸರಿ ಠೇವಣಿ ಇಲ್ದಂಗೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇದು ಆಗ್ಬೇಕು. ನೀವು ಪ್ರಾರಂಭ ಮಾಡ್ತೀರಿ ಅಂತಂದ್ರೆ ಶಿಕಾರಿಪುರದಿಂದಲೇ ಪ್ರಾರಂಭ ಮಾಡಿ, ನಿಮ್ಗೆ ಎಷ್ಟು ಶಕ್ತಿ ತುಂಬಕ್ಕೋ ಅದನ್ನ ನಾವೆಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಭರವಸೆ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾಡಿನ ಸಮಸ್ತ ವೀರಶೈವ ಬಾಂಧವರಿಗೆ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ಗುರುಕುಮಾರ್ ಪಾಟೀಲ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇ ಹಾಗೆ ಸಮಾಜದ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ನಮ್ಮ ಸಮಾಜದ ಯಾವ ಪಕ್ಷಾತೀತವಾಗಿ ನಾವು ನಮ್ಮ ಸಮಾಜ ಕಟ್ಟಿದ್ದೆವು. ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷಾತೀತವಾಗಿ ಅದೇ ಯಾವುದೇ ಒಂದು ಪಕ್ಷದಲ್ಲಿ ಹೇಳಿದ್ರು ಉನ್ನತ ಮಟ್ಟಕ್ಕೆ ಹೋದಾಗ ಉಪಯೋಗ ತಗೋಬೇಕು. ನಮ್ಮ ಸಮಾಜಕ್ಕೆ, ನಮ್ಮ ತಾಲೂಕಿಗೆ ಏನಾಗುತ್ತೆ ಅದನ್ನು ಉಪಯೋಗ ತಗೋಬೇಕು. ಅದನ್ನು ಹೊರತುಪಡಿಸಿ ಅವರನ್ನು ಕೆಳಮಟ್ಟದಾಗಿ ಹೀಯಾಳಿಸಿ ಮಾತಾಡೋದು ನಮ್ಮ ಸಮಾಜದ ಗೌರವಾರ್ಥ ಅಧ್ಯಕ್ಷರಾದ ಗುರುಕುಮಾರ್ ಪಾಟೀಲ್ ಅವರು ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂದರೆ ಎಲ್ಲ ವಿಡಿಯೋ ಕ್ಲಿಪ್ ಆಗಿದೆ. ಅದನ್ನು ನಾವು ಖಂಡಿಸೋದಕ್ಕೆ ನಮ್ಮ ಸರ್ವಾನುಮತದಿಂದ ಡೈರೆಕ್ಟರು ಬಂದಿದ್ದೀವಿ. ಹೇಗೆ ಅಂದರೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶಂಕರ್ ಬಿದ್ರಿ ಅವರ ನೇತೃತ್ವದಲ್ಲೂ ಅಲ್ಲ, ಇಲ್ಲ ಕಾರ್ಯದರ್ಶಿಯವರ ನೇತೃತ್ವದಲ್ಲೂ ಅಲ್ಲ, ನಮ್ಮ ರಾಜ್ಯ ಡೈರೆಕ್ಟರ್ ನೇತೃತ್ವದಲ್ಲೂ ಸಭೆ ಕರೆದಲ್ಲ. ಇವರು ಹೋಗಿ ಅದೋ ಒಂದು ಸಭೆ ಒಳಗೆ ನಮಗೆ ಬೇಕಾದಷ್ಟು ಅನುದಾನ ನಮ್ಮ ತಾಲೂಕಿರ್ಬೋದು, ನಮ್ಮ ತಾಲೂಕಿಗೆ
ಮಠ ಮಾನ್ಯಗಳು ಮಾಡಿರ್ಬೋದು. ಇವರು ಹಿಂದೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುರುಕುಮಾರ್ ಪಾಟೀಲ್ ಅವರೇ ಹೌದು. ಇವರು ಅನುದಾನ ತಗೊಂಡು ಅನುದಾನಕ್ಕೆ ಸಂಬಂಧಪಟ್ಟಿದ್ದಾರೆ. ಅಂತ ಒಬ್ಬ ಗೌರವಾನ್ವಿತವಾದ BS ಯಡಿಯೂರಪ್ಪರಾತು, MP ಆದ ಸಿ ರಾಘಣ್ಣರಾತು ಅವರ ಬಗ್ಗೆ ಎಚ್ಚೆತ್ತವಾಗಿದೆ ಅಂದರೆ ಯಥೋತ್ತವಾಗಿ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಒಬ್ಬ ಅಧ್ಯಕ್ಷರಾದರು ನಮ್ಮ ಸಮಾಜ ಏಳಿಗೆ ಬಗ್ಗೆ, ನಮ್ಮ ತಾಲೂಕಿನ ಬಗ್ಗೆ ನಮಗೆ ಇಂಥದ್ದು ಬೇಕು ಅಂತ ಕೇಳಿ, ಮಠ ಮಾನ್ಯಗಳು ಇರ್ತವೆ, ಮಠ ಮಾನ್ಯಗಳು ಬೇರೆ ಕಡೆಗೆ ಹೋದಲ್ಲಿಯೂ ಇವ್ರು ಕೇಳ್ಬೋದು. ಅದನ್ನು ಬಿಟ್ಕೊಂಡು ನಮ್ಮ ತಾಲೂಕಿಗೆ ಏನೂ ಕೊಡುಗೆ ಇಲ್ಲ, ಅವರದು ಏನು ಬಂದಿಲ್ಲ ಅಂತೇಳಿ ಖಂಡಿಸ್ತಾರೆ. ಆದ್ರೆ ಅದು ಶೂನ್ಯ. ನಮ್ಮ ತಾಲೂಕಿಗೆ ಸಂಸದರು ಯಡಿಯೂರಪ್ಪರನ್ನು ಅಪಾರವಾದ ಕೊಡುಗೆ ಇದೆ. ಅದು ಅವ್ರು ಹೇಳ್ತಿರೋದು ಅವ್ರ ವೈಯಕ್ತಿಕ ವಿಷಯಕ್ಕೂ ನಮ್ಮ ಸಮಾಜ ತಗೊಂಡು ನಮ್ಮ ತಾಲೂಕಿನ ವಿಷಯಕ್ಕೂ ಗೊತ್ತಿಲ್ಲ. ಅದನ್ನ ಅವ್ರನ್ನೇ ನೀವು ಪ್ರಶ್ನೆ ಮಾಡಿ. ಒಂದು ಅವ್ರ ಹೇಳಿಕೆಯಿಂದ ನಾವು ಖಂಡಿಸ್ತೇವೆ, ಅದರ ವಿರೋಧನೂ ಮಾಡ್ತೇವೆ. ನಮ್ಮ ಇಡೀ ಡೈರೆಕ್ಟರ್ ಎಲ್ಲ ಸೇರಿ, ಸಮಾಜ ಡೈರೆಕ್ಟರ್, ಸಮಾಜ ಮುಖಂಡರು ಸೇರಿ ವಾಕ್ಪಡಿಸಿ. ಒಂದು ಎರಡನೇದು ಇನ್ನೊಂದು ಏನು ಹೇಳಿದ್ರು ಅಂದ್ರೆ ಇದು ಕಾಸಿನಲ್ಲಿ ನಡೀತಕ್ಕಂಥ ಸಭೆ. ಅದು ಖಾಸಗಿ ಹೋಟೆಲ್ನಲ್ಲಿ ಅವರು ಒಂದು ಈ ಪಕ್ಷ ಮಾಡಬಾರ್ದು ನಿಮ್ಮ ಅಧ್ಯಕ್ಷರು ಅದು ಒಂದು 14 ಸಭೆ ಸೇರಿತ್ತು. ಆ ಸಭೆ ಒಳಗೆ ಇವರೇ ನಮ್ಮನ್ನ ಯಾರು ಏನು ನಮಗೆ ಕರೆದಿಲ್ಲ. ನಮ್ಮ ಡೈರೆಕ್ಟರ್ ಯಾರು ಒಪಿನಿಯನ್ ಕೇಳಿಲ್ಲ, ನಾವು ಹೋಗ್ತೇವೆ ಅಂತಾನೂ ಹೇಳಿಲ್ಲ. ಅವರಿಗೆ ರಾಜ್ಯಾಧ್ಯಕ್ಷರಿಂದ ಒಂದು ಲಿಖಿತ ಮೂಲಕ ನೀವು ಬರ್ರಿ ಅಂತಾನೂ ಹೇಳಿಲ್ಲ. ನಮ್ಮ ಡೈರೆಕ್ಟರ್ನೂ ಕೇಳಿಲ್ಲ. ಅವ್ರು ಸ್ವಯಂ ಪ್ರೇರಿತ ಹೋಗಿದ್ದು. ಅದು ಯಾರ ಅಪೇಕ್ಷೆ ಮೇಲೆ ಹೋಗಿದಾರೋ ಅದು ಗೊತ್ತಿಲ್ಲ. ಆದ್ರೆ ಅವ್ರ ಹೇಳಿಕೆ ಮಾತ್ರ ಖಂಡನೀಯ. ಅದು ಹೇಳಿದ್ದು ಅಲ್ಲ, ನಮ್ಮ ತಾಲೂಕಿನ ಸಮಾಜ ತಗೊಂಡೋಗಿ ಹೇಳಿದ್ದು ತಪ್ಪು. ಒಂದು. ಎರಡನೇದು ಏನಂದ್ರೆ ಚುನಾವಣೆ ನನ್ನ ಅವಿರೋಧ ಆಯ್ಕೆ ಆಗಿತ್ತು. ನನ್ನ ಸಮಾಜ ಬಾಂಧವರೆಲ್ಲ ಅವಿರೋಧ ಆಯ್ಕೆ ಮಾಡಿದ್ರು. ನನ್ನನ್ನು ಚುನಾವಣೆಗೆ ತಂದು ನಿಲ್ಲಿಸಿದ್ರು. ಯಾರು? ನನಗೆ MP ರಾಘಣ್ಣರ ನಮ್ಮ ಇದ್ರ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರು ಅಂತ ಹೇಳಿದ್ರು. ಅದು ತಪ್ಪು ಸಂದೇಶ. ಇಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗೂ ಗೊತ್ತು, ನಮ್ಮ ತಾಲೂಕಿನ ಎಲ್ಲ ಸಮಾಜ ಬಾಂಧವರಿಗೆ ಗೊತ್ತು. ಆಗಿರೋದೇನಂದ್ರೆ 41 ಜನ ಡೈರೆಕ್ಟರ್ ಅರ್ಜಿ, 7 ಜನ ಅಧ್ಯಕ್ಷರ ಅರ್ಜಿ ಬಂದಿದ್ದು. ಇವರು ಪ್ರಧಾನ ಕಾರ್ಯದರ್ಶಿ ಆದವರು ಇವರೇ ತಾನೇ ಅದನ್ನ ವಿತೌಟ್ ಫಾರ್ಮ್ ಸೈನ್ ಹಾಕ್ಕೊಂಡು ಅಮರೇಶ್ವರ ಸ್ವಾಮೀಜಿ, ಮಾತೆ ಸ್ವಾಮೀಜಿ ಜಡೇರ ಮಠದವರ ಸನ್ನಿಧಿಯಲ್ಲಿ ಇದೇ ಮಠದಲ್ಲೇ ವಿತೌಟ್ ಫಾರ್ಮ್ ಸೈನ್ ಇಸ್ಕೊಂಡು ಪತ್ರ ಇಸ್ಕೊಂಡ್ರೆ ಇವ್ರು ಇಸ್ಕೊಂಡು ಇನಾಮಿಷನ್ ಹಾಕಕ್ಕೆ ಯಾರು ಒಪ್ಪಿಗೆ, ಸಮಾಜದ ಒಪ್ಪಿಗೆ, ನಮ್ದು ಎಲ್ಲರಿಗೂ ಒಪ್ಪಿಗೆ ಅಂತ ಹೇಳಿದ್ರು ಇವರೇ. ಎಲ್ಲರೂ ನಾವು ಒಪ್ಪಿಕೊಂಡ್ರು. ನಮ್ಮ ಆರ್ಸಿದ 41 ಜನದಲ್ಲಿ 21 ಜನ ಡೈರೆಕ್ಟರ್ ಆರ್ಸಿದ್ರು. ಅಧ್ಯಕ್ಷ ಆರ್ಸಿದ್ರಿಂದ 7 ಜನ ಅರ್ಜಿ ಇದ್ರು. 7 ಜನದಲ್ಲಿ ಅರ್ಜಿ ಇದ್ದಲ್ಲೇ ಇವ್ರದ್ದು 2 ಜನ, ಒಬ್ಬರು ಅಧ್ಯಕ್ಷನ ಆಯ್ಕೆ ಮಾಡಬೇಕಾಯ್ತು. ಅಧ್ಯಕ್ಷ ಆಯ್ಕೆ ಮಾಡಿದ್ದು ಯಾರು? ವಿನಯ್ ಪಾಟೀಲ್, ಬಸವನಗೌಡ 2 ಟೀಮು, ಒಂದು ಅವ್ರದ್ದು ಒಂದು ಇವ್ರದ್ದು ಮಾಡಿದ್ರು. ಉಪಾಧ್ಯಕ್ಷರಾಗಿ ನೆರಳಿ ಮಂಜಪ್ಪನ ಮಾಡಿದ್ರು. ಆಯ್ಕೆ ಮಾಡಿ ಎಲ್ಲ ಆದ್ಮೇಲೆ ಅದನ್ನ ಫೋಟೋ ಶೂಟ್ ಆಯ್ತು. ಎಲ್ಲ ಆದ್ಮೇಲೆ ಇವರೇ ವಿತೌಟ್ ಫಾರ್ಮ್ ತಗೊಂಡೋಗಿ ಎಲೆಕ್ಷನ್ ಆಫೀಸರಿಗೆ ಕೊಟ್ಟು ನನಗೆ ಇದಕ್ಕೆ ಒಮ್ಮೆತೆ ಇಲ್ಲ, ನಾನು ಚುನಾವಣೆಗೆ ಹೋಗ್ತೇನೆ ಅಂದ್ರೆ ಇವರೇ. ಅದ್ರ ಜೊತೆಗೆ ಇಬ್ರು ನಮ್ಮ ಈಗೇನು ಡೈರೆಕ್ಟರ್ ಆಗಿದಾರಲ್ಲ ಅವರಿಬ್ರು ಹೋದ್ರು. ಅದೇ ಶಿವನಗೌಡ ಇರ್ಬೋದು, ಚಂದ್ಬೋಸ್ ಇರ್ಬೋದು, ಇವರು ಸೇರ್ಕೊಂಡು ಎಲೆಕ್ಷನ್ ಕಮಿಷನ್ ಹತ್ರ ನಾನು ಚುನಾವಣೆಗೆ ಹೋಗೋ ಸೈ ನಾವು ಅಂತ ಹೋದರು. ಅದನ್ನ ಈ ರೀತಿ ತಿರ್ಚಿದ್ದಾರೆ ಅಂದ್ರೆ, ಇಲ್ಲ MP ಅವರ ಮೇಲೆ ಹಾಕಿದಾರೆ, ಇಲ್ಲ ಮಾಡಿದ್ದೌದು, ಅವ್ರು ನಾವು ಚುನಾವಣೆ ನಿಲ್ಲಿಸಿದ್ರು, ನಾನು ಇನಾಮಿಷನ್ ಆಗಿ ಆರಿಸಿದ್ರು ಅಂತೇಳಿ. ಇವರು ಇನಾಮಿಷನ್ ಆಗಿ ಆರಿಸಿಲ್ಲ. ಸಮಾಜ ಬಾಂಧವರು ಇನಾಮಿಷನ್ ಆಗಿ ಆರಿಸಿದ್ದು ಅದು ವಿನಯ್ ಪಾಟೀಲ್ ಮತ್ತು ವಿತ್ತು ಬಸವನಗೌಡರು. ಅವರು 2 ವರ್ಷ, ಇವರು 2 ವರ್ಷ. ಉಪಾಧ್ಯಕ್ಷರಾಗಿ ಮಂಜಣ್ಣ ನೆರಳಿಯವರು ಆರಿಸಿದ್ರು. ಚುನಾವಣೆ ಹೋದವರು ಯಾರು? ಇವರು. ಚುನಾವಣೆ ಹೋದರು ವಿನಯ್ ಪಾಟೀಲ್, ಮಂಜಪ್ಪ ನೇರ್ಲಿಗಿ, ಗುರುಕುಮಾರ್ ಅಂದೊಳ್ಳೆಯವರು. ಇವ್ರು 3 ಜನ ಹೋದರು. 3 ಜನ ಹೋದರು ಅಂದ್ರೆ ಅವ್ರು ಉಳಿದವರೇನ ಸಮಾಜಕ್ಕಿಂತ ದೊಡ್ಡವ್ರು ನಾವೆಲ್ಲ. ನಾವು ಯಾವ ರೀತಿಯೂ ಅನ್ಯ ಭಾವನೆಯಿಂದ ಸಮಾಜನ ಚುನಾವಣೆ ಎದುರಿಸೋದು ಬೇಡ, ಒಳ್ಳೆಯಿಂದ ಚುನಾವಣೆ ಮಾಡೋಣ ಅಂತ ಒಳ್ಳೆದಿಂದ ಚುನಾವಣೆ ಮಾಡಿದರು ಇವರು. ಮಾರ್ಗದರ್ಶನ ಮಾಡಿದ್ರು, ಅನ್ಯ ಮಾರ್ಗದರ್ಶನ 2 ಗೆದ್ದಿದ್ದು ಅದು ಹೆಂಗಂತ ಗೊತ್ತಿಲ್ಲ. ಅದು ಚುನಾವಣಾ ಪ್ರಕ್ರಿಯೆ ಆಗಿದೆ, ಮುಗಿದಿದೆ. ಒಂದೇನು. ಆದ್ರೆ ಇವರು MP ರಾಘಣ್ಣರ ಹತ್ರ ನಿಷ್ಠೂರ್ ಮಾಡಿದ್ದು ಯಾರ ಹತ್ರ ಅಂತ ಹೇಳಿದ್ರೆ, ಅವ್ರು ಏನು ಸಾಮಾನ್ಯದಲ್ಲ. ನಮ್ಮ ಸಮಾಜ ಬಾಂಧವರ ಶಾಮನೂರು ಶಿವಶಂಕರಪ್ಪರ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರೀಯ ಡೈರೆಕ್ಟರ್ ಹೋದರು. ಯಾರು? MP ರಾಘಣ್ಣರು. ಒಂದು ವಿತ್ತು ನಾವು ರಾಜಕೀಯ ಬಿಟ್ಟು ಹೊರತುಪಡಿಸಿದ್ರೆ ಅವರು ನಮಗೆ ಡೈರೆಕ್ಟರ್ ಹೋದ್ರು. ಅಂದ್ರೆ ರಾಷ್ಟ್ರೀಯ ಡೈರೆಕ್ಟರ್, ಓಕೆ, ರಾಷ್ಟ್ರೀಯ ನಿರ್ದೇಶಕರು ಹೌದು ನಮ್ದು. ಅವ್ರ ಬಗ್ಗೆ ಅದರ ಖಂಡನೆ ಮಾಡ್ತಾರೆ. ಇದರ ಬಗ್ಗೆ ನಾವು ಹೇಳ್ತಾ ಇರೋದು ಒಕ್ಕೋರ್ಲಿಂದ ಅವರನ್ನು ಖಂಡಿಸ್ತೇವೆ. ಅವರು ನಾಳೆ ಅಥವಾ ನಾಡದ ಇವತ್ತು ನಮ್ಮ ಸಮಾಜ ಬಾಂಧವರಿಗೆ, ನಮ್ಮ ಡೈರೆಕ್ಟರ್ ಹೊರತುಪಡಿಸಿ ನಮಗೆ ಅಖಿಲ ಭಾರತ ನಮ್ಮ ವೀರಶೈವ ಸಮಾಜ ಬಾಂಧವರಿಗೆ
ಪಕ್ಷಾತೀತವಾಗಿ ಕ್ಷಮಾಪಣೆ ಕೇಳಬೇಕು, ಅದರಲ್ಲಿ ಏನು ವಿವರಣೆ ಹೇಳಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.